ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಜೀವ ಜಲಕ್ಕಾಗಿ ಹಾಹಾಕಾರ ಎದ್ದಿದೆ. ಅದೇ ಸಮಯದಲ್ಲಿ ವಾಟರ್ ಮಾಫಿಯಾ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಾಟರ್ ಮಾಫಿಯಾದ ಹಿಂದೆ ಬಿದ್ದಿದೆ. ನಾವು ಒಂದು ಮೆಗಾ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಟ್ಯಾಂಕರ್ ಓನರ್ಗಳಿಂದ ಏನು ಹಗಲು ದರೋಡೆ ನಡೀತಾ ಇದೆ, HBR ಲೇಔಟ್ನಲ್ಲಿ ನೀರಿನ ಬವಣೆ ಎದುರಾಗಿದೆ. ಇದನ್ನೇ ದುರುಪಯೋಗ ಪಡಿಸಿಕೊಂಡು ಟ್ಯಾಂಕರ್ ಓನರ್ಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದರ ಹಿಂದೆ ಬಿದ್ದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮುಂಗಾರು ಹಿಂಗಾರು ಕೈಕೊಟ್ಟಿದ್ರಿಂದಾಗಿ ನೀರಿಗೆ ಹಾಹಾಕಾರ, ಹನಿ ನೀರಿಗೆ ಹಾಹಾಕಾರ ಎದುರಾಗಿದೆ. ಬೆಂಗಳೂರಿನಲ್ಲಿ ಕಾವೇರಿ ಮೂಲದಿಂದ ನೀರು ಬರ್ತಾ ಇತ್ತು, ಆದರೆ ಈಗ ಸರಿಯಾಗಿ ನೀರಿನ ಸಪ್ಲೈ ಇಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಹನಿ ನೀರಿಗೂ ಕೂಡ ಇವತ್ತು ಕಂಗಾಲಾಗಿ ಹೋಗಿದ್ದಾರೆ ಜನ. ಹನಿ ನೀರಿಗೂ ಕೂಡ ಬವಣೆ ಎದುರಾಗಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ವಾಟರ್ ಟ್ಯಾಂಕ್ ಮೂಲಕ ನೀರನ್ನ ಒದಗಿಸಲಾಗ್ತಾ ಇದೆ. ಈ ವಾಟರ್ ಟ್ಯಾಂಕ್ ಮಾಫಿಯಾ ಅಂತ ಹೇಳಿ ಏನು ಸುದ್ದಿ ಆಗ್ತಾ ಇದೆ. ಆದರೆ ಏನು ಆ್ಯಕ್ಚುಲಿ ಏನದು ಫ್ಯಾಕ್ಟ್ ಏನು ಅನ್ನೋದನ್ನ ಮಾತಾಡ್ಸೋಣ. ನಾನಿರುವಂಥ ಜಾಗ ಈಗ HBR ಲೇಔಟ್. HBR ಲೇಔಟ್ನ ವಾಟರ್ ಟ್ಯಾಂಕ್ ಮತ್ತೆ ಬೋರ್ ಎದುರುಗಡೆ ಇದ್ದೀನಿ. ವಾಟರ್ ಟ್ಯಾಂಕ್ನ ಓನರ್ ಕೂಡ ನನ್ನ ಜೊತೆಲಿದ್ದಾರೆ, ಮಾತಾಡ್ಸೋಣ. ಹೇಳಿ ಸರ್, ವಾಟರ್ ಟ್ಯಾಂಕ್ ಮಾಫಿಯಾ ಅಂತಾರೆ ಸರ್. ವಾಟರ್ ಟ್ಯಾಂಕ್ ಮಾಫಿಯಾ ಅಂದ್ಬಿಟ್ಟು ಜನ ಹೇಳ್ತಾ ಇದ್ದಾರೆ ಅಷ್ಟೇ, ಆಯಿತಾ. ಅಲ್ಲಿ ನಡೀತಾರೋ ಪ್ರಾಂಕ್ ಬೇರೆ ಇರುತ್ತೆ. ಯಾರೋ ಒಬ್ಬ ತಪ್ಪು ಮಾಡೋದು ಅಂದ್ಬಿಟ್ಟು ಎಲ್ಲ ವಾಟರ್ ಟ್ಯಾಂಕರ್ ಓನರ್ಗಳ ಮೇಲೆ ಗೂಬೆಗೊಳಿಸ್ತಾ ಇದ್ದಾರೆ. ಯಾರೋ ಒಬ್ಬೊಬ್ಬರು ಹೊಸಬರು ಈಗ ಗಾಡಿಗೆ ಹಾಕಿರ್ತಾರಲ್ಲ, ಅವ್ರಿಗೆ ದುಡ್ಡು ಮಾಡಬೇಕಾಗಿರ್ತದೆ. ಅವ್ರೇನು ಮಾಡ್ತಾರೆ, ಸಿಕ್ಕಾಪಟ್ಟೆ ರೇಟಿಗೆ ಹಾಕ್ತಾ ಇರ್ತಾರೆ. ನಾವೆಲ್ಲ ಸುಮಾರು ವರ್ಷದಿಂದ ಬಂದಿರೋರು, ನಾವು ರೆಗ್ಯುಲರ್ ಕಸ್ಟಮರ್ ಇರ್ತದೆ, ಅವ್ರಿಗೆ ಅದೇ ರೇಟಿಗೆ ಹಾಕಬೇಕಾಗುತ್ತೆ. ಯಾಕಂದ್ರೆ ನೀವು ಒಂದು ಟ್ಯಾಂಕ್ ವಾಟರ್ಗೆ, ಟ್ಯಾಂಕರ್ ವಾಟರ್ಗೆ ಎಷ್ಟು ರೂಪಾಯಿ ಕೇಳ್ತೀವಿ? ನಾವು 600 ರುಪೀಸ್, 7000 ಲೀಟ್ರಿಗೆ 600 ರುಪೀಸ್ ಚಾರ್ಜ್ ಮಾಡ್ತೀವಿ ಸರ್. ಇಲ್ಲೊಬ್ರು ಮೇಡಮ್ ಹೇಳ್ತಾ ಇದ್ರು, ಒಂದು ಲೋಡ್ಗೆ 2000 ಕೊಟ್ಟರು ಕೂಡ ಬರಲ್ಲ ಅಂತ ಹೇಳ್ತಾರೆ. ಅದೇ ಸರ್, ಅದೇ ಹೇಳ್ತಾ ಇರೋದು. ಯಾರೋ ಒಬ್ರು ಮಾಡಿದ್ದಕ್ಕೆ ಎಲ್ಲರೂ ಓನರ್ಗಳಿಗೆ ಎಲ್ಲ ಗಾಡಿಗಳ ಮೇಲೂ ಅದು ಕಳಂಕ ತರ್ತಾ ಇದ್ದಾರೆ ಅಷ್ಟೇ. ಅದು ಈಗ ಗೌರ್ಮೆಂಟೇ BBMP ಮತ್ತೆ BWSSBA ಒಂದು ನಂಬರ್ಸ್ ಅನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಸುಮಾರು 60 ವಾಟರ್ ಟ್ಯಾಂಕರ್ಗಳು ರಿಜಿಸ್ಟರ್ ಆಗಿದ್ದಾವೆ. ಇನ್ನುಳಿದಂತ ಯಾವುದೇ ವಾಟರ್ ಟ್ಯಾಂಕರ್ ಸಪ್ಲೈ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಗಾಡಿ ರಿಜಿಸ್ಟರ್ ಆಗಿದೆ ಸರ್. ನಮ್ಮ ಏರಿಯಾನಲ್ಲಿ ಮೊನ್ನೆ BWSS ಆರ್ಡರ್ ಬಂದು ಹೋಗಿದ್ದಾರೆ. ನನ್ನ ಹತ್ರ ಬಂದು ಮಾತಾಡ್ಬಿಟ್ರು. ಇಲ್ಲೇ ಬಂದು 2 ಡೇಸ್ ಆಯಿತು. ಅವರು ನಮಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. 7ನೇ ತಾರೀಕುವರೆಗೂ ಗಡುವು ಕೊಟ್ಟು. ಹೌದು, ನಮಗೂ ಟೈಮ್ ಕೊಟ್ಟಿದ್ದಾರೆ. ನಮಗೆ ಗಾಡಿಗಳು ಈ ಥರ ಬೇಕಾಗುತ್ತೆ, ಈ ಥರ ಪ್ರಾಬ್ಲಮ್ ಅಂತ ಎಲ್ಲ ನೀವು ಏನು ಕೇಳ್ತಾ ಇದ್ದಾರೆ ಅದೇ ಥರ ಅವರು ಹೇಳಿದ್ದಾರೆ. ಸರ್ ಆಯ್ತು, ಬಂದು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಅವರು ಒಂದು 2 ಡೇಸ್ 3 ಡೇಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಮ್ಮ ಏರಿಯಾನಲ್ಲಿ ಆ ಥರ ಪ್ರಾಬ್ಲಮ್ ಇರೋ ನಾವು ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ. ಅದಕ್ಕೆ ಅವ್ರಿಗೇನು ಗಾಡಿಗಳು ಬೇಕು ಅಂತ ಹೇಳಿದ್ದಾರೆ, ಸಪ್ಲೈಗೆ ಕೊಟ್ಟೇ ಕೊಡ್ತೀರಿ ನಾವು. ನೋಡಿ, ಇದು ಬೆಂಗಳೂರಿನಲ್ಲಿ ಏನು ವಾಟರ್ ಮಾಫಿಯಾ ಏನು ನಡೀತಾ ಇದೆ ಅದ್ರ ಬಗ್ಗೆ ಈ ಟ್ಯಾಂಕರ್ ಓನರ್ ಹೇಳುವಂತ ಮಾತು. ಯಾರೋ ಒಬ್ರು ಮಾಡೋ ತಪ್ಪಿನಿಂದ ನಮ್ಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ. ಜನರಿಗೆ ನೀರಿಗೆ ಹಾಹಾಕಾರ ಇದೆ, ಹನಿ ನೀರಿಗೆ. ಇಂಥ ಪರಿಸ್ಥಿತಿ ಯಾವಾಗ್ಲೂ ಕೂಡ ಬಂದಿರಲಿಲ್ಲ. ಭೀಕರ ಬರ ಇದೆ ರಾಜ್ಯದಲ್ಲಿ. ಹಾಗಾಗಿ ಜನರ ಜೊತೆಯಲ್ಲಿ ನಾವು ಕೂಡ ಸಹಕಾರ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.